ಶೇಂಗಾದ ಹೋಳ್ಗಿ ಲಟ್ಟಿಸ್ಬೇಕಾದ್ರ ಹರಿತವು ಹೂರ್ಣ ಹೊರಗ್ ಬರ್ತೈತಿ, ತಿನ್ಬೇಕಾದ್ರ ಬಾಯಾಗ ಅಂಟಂಟ್ ಅನ್ನಿಸ್ತು ಅಂತ ಇದ್ರ ಈ ವಿಡಿಯೋ ನೋಡಿ ಶೇಂಗಾದ ಹೋಳ್ಗಿ ತಯಾರಿಸ್ರಿ. ಖಂಡಿತ ನೀವು ತಯಾರಿಸಿರೋ ಶೇಂಗಾದ ಹೋಳ್ಗಿ ಯಾವ್ದ ಸಮಸ್ಯೆ ಇಲ್ಲದೆ ಪರ್ಫೆಕ್ಟ್ ಆಗಿನ ಬರ್ತೈತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಇಲ್ಲಿ ನಾನು ಪರ್ಫೆಕ್ಟ್ ಅಳತಿ ಮತ್ತು ಯಾವ ರೀತಿ ಇದನ್ನು ತಯಾರಿಸೋದು ಅಂತ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡ್ಲಂಗ ಪೂರ್ತಿ ನೋಡ್ರಿ, ಅಂದ್ರೆ ನೀವು ಸಣ್ಣ ಸಣ್ಣ ಟಿಪ್ಸ್ ಮಿಸ್ ಮಾಡ್ಕೊಳಂಗಿಲ್ಲ. ಜಾಸ್ತಿ ತಡ ಮಾಡೋದು ಬೇಡ. ಈ ಶೇಂಗಾ ಹೋಳ್ಗಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇಲ್ಲಿ ನಾನು ಗ್ರಾಮ್ ಮತ್ತು ಕಪ್ ಎರಡು ಅಳತಿ ಒಳಗೆ ಇದನ್ನ ತಿಳಿಸಿಕೊಡ್ತೇನೆ. ಅದರಿಂದ ಎಲ್ಲರೂ ಇದನ್ನ ಈಸಿಯಾಗಿ ತಯಾರಿಸಬಹುದು. 2 ಕಪ್ನಷ್ಟು ಶೇಂಗಾ ತಗೋರಿ. ಇವನ್ನ ಗ್ರಾಮ್ನಾಗ ನೋಡಿದ್ರೆ 400 ಗ್ರಾಮ್ನಷ್ಟು ಅದವು. ಸೇಮ್ ಕಪ್ನಿಂದ 1.5 ಕಪ್ನಷ್ಟು ಬೆಲ್ಲ ತಗೋರಿ. ಬೆಲ್ಲ ಈ ರೀತಿ ಸಣ್ಣಕ್ಕೆ ಜಜ್ಜಿ ಅಥವಾ ಹೆಚ್ಚಿ ತಗೋರಿ. ಇದು ಗ್ರಾಮ್ನಾಗ ನೋಡಿದ್ರೆ 250 ಗ್ರಾಮ್ ಅಂದ್ರೆ 1/4 kg ಅಷ್ಟು ಐತಿ. 2 ಕಪ್ನಷ್ಟು ಗೋಧಿ ಹಿಟ್ಟು ತಗೋರಿ. ನೀವು ಬೇಕಂದ್ರೆ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೋಬಹುದು, ಅಥವಾ ಅರ್ಧ ಅಂದ್ರೆ 1 ಕಪ್ ಮೈದಾ 1 ಕಪ್ ಗೋಧಿ ಹಿಟ್ಟು ಈ ರೀತಿನೂ ತಗೋಬಹುದು. ನೋಡ್ರಿ, ಈ ಕಪ್ನಿಂದ ನಾನು ಎಲ್ಲ ಪದಾರ್ಥ ಅಳತಿ ಮಾಡೇನಿ. ಮನೆಗಿರೋ ಯಾವ್ದಾರ ಒಂದು ಕಪ್ ತಗೊಂಡು ಅದರಿಂದನ ಎಲ್ಲ ಪದಾರ್ಥ ಅಳತಿ ಮಾಡಿನ ತಗೋರಿ. ಇದು 250 ಗ್ರಾಮ್ನಷ್ಟು ಐತಿ. 2-3 ಚಮಚೆ ಅಷ್ಟು ಕಡ್ಲಿ ಹಿಟ್ಟು ತಗೋರಿ. ಬೇಸನ್ ಅಂತಾರ ನೋಡ್ರಿ ಅದು. ಇದನ್ನ ಹಾಕೋದ್ರಿಂದ ಹೋಳ್ಗಿ ಹೊರಗಿಂದ ಮಸ್ತ್ ಕ್ರಿಸ್ಪಿ ಬರ್ತೈತಿ. ಹೋಳ್ಗಿಗೆ ಹಚ್ಚಾಕ ತುಪ್ಪ ತಗೋರಿ, ಅಥವಾ ನೀವು ತುಪ್ಪದ ಬದ್ಲಿ ಎಣ್ಣೆನೂ ಹಚ್ಬಹುದು. ಹಂಗ 1 ಚಮಚೆ ಅಷ್ಟು ಏಲಕ್ಕಿ ಪುಡಿ ತಗೋರಿ. ಇದು ಆಪ್ಷನಲ್ ಐತಿ, ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ರಿ. ಈಗ ಎಲ್ಲದಕ್ಕಿಂತ ಮುಂಚೆ ಶೇಂಗಾ ಹುರಿದು ತಗೊಳ್ಳೋಣ. ದಪ್ಪನ್ ತಳ ಇರೋ ಬಾಳ್ಗಿ ತಗೋರಿ, ಅಂದ್ರೆ ಶೇಂಗಾ ಹೊತ್ತಂಗಿಲ್ಲ. ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಇವನ್ನ ಈ ರೀತಿ ಕಾಡಿಸ್ತಾನ ಚಟಪಟ ಅಂತವ್ ನೋಡ್ರಿ, ಅಲ್ಲಿವರೆಗೂ ಹುರಿದು ತಗೊಳ್ಳೋಣ. ಅಂದ್ರೆ ಹೋಳ್ಗಿ ಅಂಟಂಟ್ ಆಗಂಗಿಲ್ಲ, ಕಚ ಕಚ ಅನ್ಸಂಗಿಲ್ಲ, ಬಾಯಾಗ ಕರ್ಗೋ ರೀತಿ ಬರ್ತವು. ನೋಡ್ರಿ, ಈ ರೀತಿಯು ಎಲ್ಲ ಕಡೆಯಿಂದ ಚಂದಾಗ ಕಂಪಾಗಬೇಕು. ಅಲ್ಲಿವರೆಗೂ ಇವನ್ನ ಹುರಿದ ಮ್ಯಾಗ ಈಗ ಒಂದು ಪ್ಲೇಟ್ನಾಗ ಹಾಕಿ ಇವನ್ನ ಆರೋಕ್ ಬಿಡೋಣ. ಆರಿದ್ಮ್ಯಾಗ ನಾನು ಇದ್ರ ಸಿಪ್ಪಿ ತೆಗಿತೀನಿ. ನೀವು ಬೇಕಂದ್ರೆ ಸಿಪ್ಪಿ ಸಹಿತನ ಇವನ್ನ ಗ್ರೈಂಡ್ ಮಾಡಬಹುದು. ಇವು ಆರ್ಲಿ ಅಲ್ಲಿವರೆಗೂ ಇದಕ್ಕೆ ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ಒಂದು ದೊಡ್ಡ ಬೌಲ್ನಾಗ ನಾವು ತಗೊಂಡಿರೋ ಗೋಧಿ ಹಿಟ್ಟು ಹಾಕ್ರಿ. ಹಿಟ್ಟು ಕಲಸುವಾಗ ಅದ್ರಾಗ ಒಂದು ಸ್ವಲ್ಪ ಕಡ್ಲಿ ಹಿಟ್ಟು ಹಾಕೋದ್ರಿಂದ ಹೋಳ್ಗಿ ಹೊರಗಿನ ಕೋಟಿಂಗ್ ಏನೈತಿ ನೋಡ್ರಿ, ಅದು ಪಳ್ಳಾಕತಿ, ಕ್ರಿಸ್ಪಿ ಆಗಿ ಬರ್ತೈತಿ. ಕಡ್ಲಿ ಹಿಟ್ಟು ಹಾಕಿ ನಾನು ಇದ್ರಾಗ 1 ಚಿಟಿಕೆ ಅಷ್ಟು ಉಪ್ಪು ಹಾಕಾಕತ್ತೀನಿ. ಇದು ಟೋಟಲಿ ಆಪ್ಷನಲ್ ಐತಿ. ಆದ್ರೆ ನಾವು ಯಾವ್ದೋ ಸಿಹಿ ಪದಾರ್ಥ ಮಾಡಿದ್ರೆ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಆ ಪದಾರ್ಥದ ರುಚಿ ಹೆಚ್ಚಾಕತಿ. ಇವನ್ನೆಲ್ಲ ಒಂದ್ರಾಗ ಒಂದು ಚಂದಾಗ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಗಟ್ಟಿ ಹದಕ್ಕೆ ಹಿಟ್ಟು ಕಲಿಸ್ಬೇಕು. ನಾವು ಚಪಾತಿ ಮಾಡಕ್ ಹಿಟ್ಟು ಕಲಿಸ್ತೇವೆ ನೋಡ್ರಿ, ಅದಕ್ಕಿಂತ ಇದು ಗಟ್ಟಿ ಇರಬೇಕು. ನೋಡ್ರಿ, ಈ ರೀತಿ ಕಲಿಸ್ಕೊಂಡ್ಮ್ಯಾಗ ಈಗ ಮುಚ್ಚಿ ಇದನ್ನ ಒಂದು 5 ನಿಮಿಷ ನೆನಕ್ ಬಿಡ್ರಿ. ಅದಕ್ಕಿಂತ ಜಾಸ್ತಿ ನೆನೆಸ್ಬೇಡ್ರಿ, ಯಾಕಂದ್ರೆ ನಾವು ಇದ್ರಾಗ ಕಡ್ಲಿ ಹಿಟ್ಟು ಹಾಕೇವಿ. ಇದು ಜಾಸ್ತಿ ನೆನೆದ್ರೆ ಹಿಟ್ಟು ತೆಳ್ಳಗಾಗ್ಬಿಡ್ತೈತಿ. ಈ ಕಡೆ ಶೇಂಗಾ ಆರಿದ್ವು, ಇವನ್ನ ನಾನು ಸಿಪ್ಪಿ ತಗೊಂಡೇನಿ. ಈಗ ಇವನ್ನ ಗ್ರೈಂಡ್ ಮಾಡಾಕ ಒಂದು ದೊಡ್ಡ ಮಿಕ್ಸಿ ಜಾರ್ನ್ಯಾಗ ಇವನ್ನ ಹಾಕಿ ಪಲ್ಸ್ ಮೋಡ್ನ್ಯಾಗ ಅಥವಾ ನಿಂತು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಗಮನ ಇರ್ಲಿ, ಇವನ್ನ ಒಂದ ಸತಿ ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡಬೇಡ್ರಿ, ಇಲ್ಲಾಂದ್ರೆ ಶೇಂಗಾ ಎಣ್ಣೆ ಬಿಡ್ತವು. ನೋಡ್ರಿ, ಹಿಂಗೆ ಇದನ್ನ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೋರಿ. ಈಗ ಇದ್ರಾಗ ನಾವು ಬೆಲ್ಲ ಆ್ಯಡ್ ಮಾಡ್ಕೋಬೇಕು. ಬೆಲ್ಲ ಆ್ಯಡ್ ಮಾಡ್ಬೇಕಾದ್ರೆ ನಾನು ಇದ್ರಾಗಿನ ಒಂದು ಸ್ವಲ್ಪ ಮಿಕ್ಸರ್ ತೆಗೆದಿಡಾಕತ್ತೀನಿ, ಯಾಕಂದ್ರೆ ಇದ್ರಾಗ ಅಷ್ಟೊಂದು ಮಿಕ್ಸರ್ ಸಾಲಂಗಿಲ್ಲ. ಜಾರ್ನಾಗ ನಾನು ಒಂದು ಅರ್ಧದಷ್ಟು ಶೇಂಗಾದ ಪುಡಿ ಇಟ್ಟೇನಿ. ಇದ್ರಾಗ ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನು ಅಷ್ಟ ನಿಂತು ಗ್ರೈಂಡ್ ಮಾಡ್ರಿ. ಇದನ್ನ ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡಿದ್ರೆ ಬೆಲ್ಲ ಕರಗಿ ಮಿಕ್ಸರ್ ಗಟ್ಟಿ ಆಗ್ಬಿಡ್ತೈತಿ. ಈಗ ಉಳಿದಿರೋ ಶೇಂಗಾ ಪುಡಿ ಮತ್ತು ಗ್ರೈಂಡ್ ಮಾಡಿರೋ ಪುಡಿ ಹಾಕಿ ಇದನ್ನ ಇನ್ನೊಂದ್ಸತಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ನೋಡ್ರಿ, ಇಲ್ಲಿ ನಾನು ಎಲ್ಲ ಶೇಂಗಾ ಪುಡಿ ಮತ್ತು ಬೆಲ್ಲ ಮಿಕ್ಸ್ ಮಾಡ್ಕೊಂಡು ತಗೊಂಡೇನಿ. ಈ ಮಿಕ್ಸರ್ ನೀವು ತಿಂಗಳಾನ್ಗಟ್ಲೆ ಸ್ಟೋರ್ ಮಾಡಿ ಇಡ್ಬೋದು. ನಿಮ್ಗೆ ಬೇಕಾದಾಗ ಹೋಳ್ಗಿ ಮಾಡ್ಕೊಂಡು ತಿನ್ಬಹುದು, ಇದು ಕೆಡಂಗಿಲ್ಲ. ಈ ರೀತಿ ಇದನ್ನು ತಯಾರಿಸಿ ನೀವು ಬೇಕಂದ್ರೆ ಈಗ ಸದ್ಯ ಇದ್ರ ಉಂಡಿನೂ ಕಟ್ಬಹುದು. ಈ ಉಂಡಿನೂ ಬಹಳ ದಿನ ತಡೀತವು. ನೋಡ್ರಿ, ಈ ರೀತಿ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ನೀವು ಶೇಂಗಾ ಉಂಡಿನೂ ಕಟ್ಬಹುದು. ಬೇಕಂದ್ರೆ ಇದ್ರಾಗ ಒಂದು ಸ್ವಲ್ಪ ಎಳ್ಳುನು ಹಾಕ್ರಿ. ಈಗ ನೋಡ್ರಿ, ನಮ್ಮ ಹಿಟ್ಟುನು ನೆಂದೈತಿ. ಇದನ್ನ ಇನ್ನೊಂದು ಸ್ವಲ್ಪ ಮಿದ್ದಿ ಉಳ್ಳಿ ಮಾಡ್ಕೊಂಡು ತಗೊಳ್ಳೋಣ. ನಾವು ಚಪಾತಿ ಮಾಡ್ತೇವೆ ನೋಡ್ರಿ, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಹಿಟ್ಟು ತಗೋರಿ. ನೋಡ್ರಿ, ಈ ಥರ ಉಳಿದಿರೋ ಹಿಟ್ಟಿನಿಂದ ಇದೇ ರೀತಿ ಉಳ್ಳಿ ತಯಾರಿಸಿ ಇಡ್ರಿ. ನೋಡ್ರಿ, ಇಲ್ಲಿ ನಾನು ಎಲ್ಲ ಉಳ್ಳಿ ತಯಾರಿಸೇನಿ. ನಾವು ತಗೊಂಡಿರೋ ಹಿಟ್ಟಿನ ಅಳತಿ ಒಳಗೆ ಈ ರೀತಿ ಒಂದು 9ರಿಂದ 10 ಹಿಟ್ಟಿನ ಉಳ್ಳಿ ಹಾಕವು. ಈಗ ಇದ್ರಾಗಿನ 1 ಉಳ್ಳಿ ತಗೊಂಡು ಉಳಿದಿರೋ ಎಲ್ಲ ಹಿಟ್ಟಿನ ಉಳ್ಳಿ ಮುಚ್ಚಿ ಇಡ್ರಿ, ಅಂದ್ರೆ ಇವು ಒಣಗಂಗಿಲ್ಲ.
ಈಗ ಇದನ್ನು ಈ ರೀತಿ ಕೈನಿಂದ ಒಂದು ಸ್ವಲ್ಪ ಅಗಲ ಮಾಡ್ತಾ ಇದ್ರೊಳಗೆ ನಾವು ಏನು ಶೇಂಗಾದ ಹೂರಣ ರೆಡಿ ಮಾಡೀವಿ ನೋಡ್ರಿ ಅದನ್ನು ತುಂಬಬೇಕು. ಎಷ್ಟು ಆಕತಿ ಅಷ್ಟು ಜಾಸ್ತಿ ಹೂರಣ ತುಂಬ್ರಿ, ಅಂದ್ರೆ ಹೋಳ್ಗೆ ತುಂಬ ಹೂರಣ ಆಕತಿ, ಹಿಟ್ಟು ಅನ್ಸಂಗಿಲ್ಲ. ಅಕಸ್ಮಾತ್ ಹೂರಣ ಜಾಸ್ತಿನ ಉದ್ರಾಗೈತಂತ ಅನ್ಸಿದ್ರ 1-2 ಚಮಚ ಅಷ್ಟು ಹಾಲು ಅಥವಾ ನೀರು ಹಾಕಿ ಮಿದ್ದಿ ಆಮ್ಯಾಗ ಹೂರಣ ತುಂಬ್ರಿ. ಎಕ್ಸ್ಟ್ರಾ ಬಂದಿರೋ ಹಿಟ್ಟು ತೆಗೆದು ಬಿಡ್ರಿ. ನೋಡ್ರಿ ಹಿಂಗೆ ಇದನ್ನು ಉಳ್ಳಿ ಮಾಡಿಕೊಂಡು ಮುಂಚೆ ಕೈನಿಂದನೇ ಇದನ್ನು ಈ ರೀತಿ ಒಂದು ಸ್ವಲ್ಪ ಅಗಲ ಮಾಡ್ರಿ. ಇದರಿಂದ ಹೂರಣ ತುದಿವರೆಗೂ ಚಂದಾಗ ಸ್ಪ್ರೆಡ್ ಆಕತಿ. ಈ ರೀತಿ ಇದನ್ನು ಕೈನಿಂದನೇ ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ನಂತರನೇ ಲಟ್ಟಿಸ್ರಿ. ನೋಡ್ರಿ ಉಳ್ಳಿ ರೆಡಿ ಐತಿ. ಈಗ ಇದಕ್ಕೆ ಒಣ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ನಿಮ್ಗೆ ಬೇಕಾದಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಬೋದು. ನಾನು ಇದನ್ನು ಒಂದು ಸ್ವಲ್ಪ ದಪ್ಪನ ಮಾಡಾಕತ್ತೀನಿ, ಅಂದ್ರೆ ಇವು ಮೆತ್ತಗಾಕ್ಕವು. ನಿಮ್ಗೆ ಇವು ಒಂದು ಸ್ವಲ್ಪ ಬಿರುಸಿರಬೇಕು, ಕ್ರಿಸ್ಪಿ ಇರಬೇಕು ಅಂದ್ರೆ ತೆಳ್ಳಗೆ ಲಟ್ಟಿಸ್ರಿ. ನೋಡ್ರಿ ನೀವು ಗಮನಿಸ್ತಿರ್ಬೋದು ಸೈಡ್ಗೆ ಸ್ವಲ್ಪನೂ ಹಿಟ್ಟು ಉಳ್ದಿಲ್ಲ. ಹೋಳ್ಗೆ ಪೂರ್ತಿ ಹೂರಣ ಚಂದಾಗ ಸ್ಪ್ರೆಡ್ ಆಗೈತಿ. ಈಗ ಗ್ಯಾಸ್ ಮ್ಯಾಗ ತೆವಿ ನಾನು ಮುಂಚೆನ ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರಿ ಈ ಹೋಳ್ಗೆ ಹಾಕ್ರಿ. ಕೆಳಗಿನ ಸೈಡ್ ಇದು ಬೆಂದೆ ತನ್ಸಿದಾಗ ಹೊಳಸಿ ಹಾಕಿ ಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಚ್ಚ್ರಿ. ಇದು ಆಪ್ಷನಲ್ ಐತಿ, ನೀವು ತುಪ್ಪ ಅಥವಾ ಎಣ್ಣೆ ಹಚ್ಚಲಿಲ್ಲ ಅಂದ್ರೂ ನಡಿತೈತಿ. ಇವು ಇನ್ನೂ ಜಾಸ್ತಿ ದಿನ ತಡಿತಾವು. ಇವನ್ನ ಹೊಳಸಿ ಹಾಕ್ತಾ ಬೇಯಿಸೋ ಅವಶ್ಯಕತೆ ಇಲ್ಲ. 2 ಸೈಡ್ ಒಂದೊಂದು ಸತಿ ಬೇಯಿಸಿದ್ರೆ ಸಾಕು. ನೋಡ್ರಿ ಹೋಳ್ಗೆ ರೆಡಿ ಐತಿ, ಮಸ್ತ್ ಉಬ್ಬೈತಿ. ಈ ರೀತಿ ಬಿಸಿ ಬಿಸಿ ಹೋಳ್ಗಿ ತುಪ್ಪದ ಜೊತೆ ತಿಂದ್ರ ಆಹಾ ಏನ್ ರುಚಿ ಅಂತೀರಿ. ಇದೇ ರೀತಿ ಉಳ್ದಿದ್ದು ಎಲ್ಲ ಹೋಳ್ಗಿನೂ ತಯಾರಿಸಿ ತಗೊಳ್ಳೋಣ. ನಾನು ಇವನ್ನ ಜಾಸ್ತಿ ಮಾಡಿಲ್ಲ ಮತ್ತು ಸ್ಟೋರ್ನು ಮಾಡಕತ್ತಿಲ್ಲ, ಅದರಿಂದ ಮ್ಯಾಗ ತುಪ್ಪ ಹಚ್ಚೇನಿ. ನೀವು ಇವನ್ನ ಜಾಸ್ತಿ ದಿನ ಸ್ಟೋರ್ ಮಾಡಬೇಕು, ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿದ್ರೆ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಹಚ್ಚಬೇಡ್ರಿ, ಹಂಗೆ ಒಣದ ಬೇಯಿಸ್ರಿ. ನಾನು ಇದೇ ರೀತಿ ಉಳಿದಿದ್ದು ಎಲ್ಲ ಹೋಳ್ಗಿನೂ ರೆಡಿ ಮಾಡ್ಕೊಂಡು ತಗೊಂಡೇನಿ. ಇವನ್ನ ಬೇಯಿಸಿದ ತಕ್ಷಣ ಒಂದ್ರ ಮ್ಯಾಗ ಒಂದು ಇಡಬಾರ್ದು. ಈ ರೀತಿ ಒಂದು ಸ್ವಲ್ಪ ಅಗಲ ಹಾಕಬೇಕು, ಅಂದ್ರೆ ಇವು ಆರ್ತವು. ಯಾಕಂದ್ರೆ ಬೇಯಿಸಿದ ತಕ್ಷಣ ಇದ್ರಾಗಿನ ಬೆಲ್ಲ ಮೆಲ್ಟ್ ಆಗಿರ್ತೈತಿ, ಅದರಿಂದ ಇವು ಬಹಳ ಮೆತ್ತಗಿರ್ತವು. ಇವನ್ನ ನೀವು ಒಂದ್ರ ಮ್ಯಾಗ ಒಂದು ಹಾಕಿದ್ರೆ ಇವು ಅಂಟ್ಕೊಂಡು ಬಿಡ್ತವು. ಆರಿದ ಮ್ಯಾಗ ಇವು ಬೀರ್ಸಾಕವು, ಆಗ ಒಂದ್ರ ಮ್ಯಾಗ ಒಂದು ಇಡ್ಬಹುದು. ನೋಡ್ರಿ ಮೊದಲನೇ ಹೋಳ್ಗೆ ಆರೈತಿ, ಇದನ್ನ ಮುರಿದು ತೋರಿಸ್ತೀನಿ. ಸೂಪರ್. ನೋಡ್ರಿ ಆರಿದ ಮ್ಯಾಗ ಇದು ಹೊರಗಿಂದ ಎಷ್ಟು ಗರಿ ಆಗೈತಿ, ಒಳಗಿನ ಸೈಡ್ ಹೂರ್ಣ ಎಷ್ಟು ತುದಿವರೆಗೂ ಸ್ಪ್ರೆಡ್ ಆಗೈತಿ. ಇದನ್ನ ನಿಮ್ಗೆ ಓಪನ್ ಮಾಡಿನೂ ತೋರಿಸ್ತೀನಿ. ನೋಡ್ರಿ ಎಲ್ಲರ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಎಣ್ಣೆ ಅಥವಾ ತುಪ್ಪ ಹಚ್ಲಂಗ ಈ ರೀತಿ ಇವನ್ನ ತಯಾರಿಸಿ ನೀವು ವಾರಗಟ್ಲೆ ಇಟ್ಟು ತಿನ್ಬಹುದು. ಶೇಂಗಾ ಹೋಳಿಗೆ ತಯಾರಿಸುವಾಗ ಕೆಲವೊಂದು ಪಾಯಿಂಟ್ಸ್ ಗಮನದಲ್ಲಿ ಇರಲಿ. ಮೊದಲನೇದು ಅಂದ್ರೆ ಶೇಂಗಾ ಹುರಿಬೇಕಾದ್ರೆ ಅವನ್ನ ನಿಧಾನಕ್ಕೆ ಒಳಗಿಂದ ಚಂದಗ ಬೆಂದು ಚಟಪಟ ಅನ್ನೋವರೆಗೂ ಹುರಿರಿ. ಇನ್ನೊಂದು ಹೂರ್ಣ ಮತ್ತು ಹಿಟ್ಟಿನ ಹದ ಕರೆಕ್ಟ್ ಇರಬೇಕು. ಹೂರ್ಣ ಗಟ್ಟಿ ಆತು, ಹಿಟ್ಟು ತೆಳ್ಳಗಾತು ಅಂದ್ರೆ ಹೂರ್ಣ ಹೋಳ್ಗಿ ಒಳಗೆ ಚಂದಾಗ ಸ್ಪ್ರೆಡ್ ಆಗಂಗಿಲ್ಲ, ಸೈಡ್ಗೆ ಹಿಟ್ಟು ಆಕತಿ. ಸೊ ಇವತ್ತಿನ ಈ ಶೇಂಗಾದ ಹೋಳ್ಗಿ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊಂತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡ್ರಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಸಿಹಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.